ಲೋ ಮಗನೇ, ಈ ಮನೆಯಲ್ಲಿ ಶಾರ್ದಿನ ಆಶಿನ ಎಲ್ಲಿ ಅಂತ ಹುಡ್ಕದ್ಲ. ಊರೆಲ್ಲ ಹುಡ್ಕುದ್ರೂ ಸಿಗ್ತಾ ಇಲ್ವಲ್ಲ. ಇರ್ ಮಗ, ಯಾರನ್ನ ಒಂದು ಮಾತು ಕೇಳೋಣ. ಎಲ್ಲವ್ರೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಅವಾಗ ಏಳೇ ಹೇಳ್ತಾರೆ. ಅವಾಗ ಏನೋ ಮಾಡಿ ಹುಡಿಕೊಂಡು ಹೋಗಿ ಹೆಂಗೋ ಏನೋ ಒಂದು ಇದು ಮಾಡಾನಿ. ಇರು, ಹೆಂಗಿದ್ರು 3 ಕಣ್ಣು ನಿನ್ನೆ ಸುರ್ನಾಗ ಹೋಯ್ತಲ್ಲ. ಅವು ಏನು ಮಾಡಿತ್ತವೋ 20 ಲಕ್ಷ ಇಷ್ಟೊತ್ತಿಗೆಲ್ಲ ತಿಂದು ತೇಗ್ ಮುಗಿಸ್ಬಿಟ್ಟಿರ್ತಾರೆ. ನೋಡೋಣ ಇರು, ಯಾರನ್ನ ಇಲ್ಲಿ ಬಂದ್ರೆ ಕೇಳೋಣ. ದೇವ್ರಣೆಗುನು ಈ ಶಾದಿನೂ ಆಶಿನೂ ಹುಡ್ಕೊಬಿಟ್ಟು ಬರ್ತೀನಿ ಜನ್ಮದಾಗೆ ಅಂತ ಹೇಳ್ಬಿಟ್ಟು ನನಗೆ ಕನ್ಸ್ನಾಗೂ ಅನ್ಕೊಂಡ್ರಲ್ಲ ಕಣಮ್ಮ. ಎಲ್ಲೋ ಅಮೆರಿಕದಾಗ ಇರ್ತೀನಿ, ಸೆಟ್ಲ್ ಆಯ್ತೀನಿ ಅಂತಾನೆ ಬೋಲ ಆಸೆಯಿಂದ ಇದ್ದೆ ಕಣಮ್ಮ. ಇದ್ದಕ್ಕಿದ್ದಂಗೆ ನೀ ಹೆಂಗಾಯ್ತು ಅಂತ ಹೇಳಿದ್ರೆ ನನ್ನ ಬಾಳು ಛೇ, ಇವತ್ತು ಅವ್ರನ್ನೇ ಹುಡ್ಕಂಗೆ ಹೋಗ್ಬಿಡ್ತಲ್ಲಮ್ಮ. ನಾವು ಈ ಬಾಳ್ತಾ ಇದೀವಿ ನಾವಿಬ್ರು. ಏನು ಮಾಡೋಕ್ಕಾಯ್ತದೆ ಬಿಡು. ನಮ್ಮ ಗ್ರಾಚಾರಕ್ಕಿಟ್ರೆ ಯಾರನ್ನೂ ಏನು ಮಾಡೋಕ್ಕಾಗಕ್ಕಿಲ್ಲ. ಇನ್ಮೇಲೆ ಯಾರು ಹುಡುಗಿರು ಬೇಡ ಅಂತ ಹೇಳಿದ್ನಲ್ಲ. ಇನ್ಮೇಲೆ ಏನಿದ್ರು ಹೆಂಗೋ ಕಷ್ಟವೋ ಸುಖವೋ ಅವರಂತೂ ಅಂಗಾಡಿ ಜೀವನ ಮಾಡ್ತಾರೆ. ನಿನಗೂ ಗೊತ್ತು ಆ ಆಶಿನೂ ಶಾರದಿ ಅಂತ ಕಾತರ್ನಾಕು ಅಂತ. ನಾವು ಅವ್ರ ಜೊತೆ ನಿನಗೆ ಸೇರ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಹೋಗನಿ. ಏನಂತೀಗ? ಅಷ್ಟೇ ಕಣ್ಮಗ, ಅಷ್ಟೇ. ನಾವು ಪ್ರಯತ್ನ ಪಟ್ರು ಏನಾಯ್ತು, ಎಲ್ಲ ಮೂಲಕ್ ಬಿತ್ತು. ಅಕ್ಕ, ಓ ಹೇಳಮ್ಮ. ಅಕ್ಕ, ಶಾರ್ದಿನೂ ಹಂಗೇನೇ ಅಂದ್ರೆ ನಮ್ಮ ಪೀಕ್ತಿನೂ ನನ್ನ ಸೊಸೆ ಎಲ್ಲವ್ರೆ ಅಂತ ಗೊತ್ತಾಯ್ತಿಲ್ಲ. ಫೋನ್ ನೋಡಿದ್ರೆ ಸುಚ್ಚುಡಾಪು ಅಂತ ಗೊತ್ತಾಯ್ತೆ ಫೋನ್ಗಳು ಮಾಡಿದ್ರೆ. ಅದಕ್ಕೆ ನಾವು ಕೆಲಸದ ಮೇಲೆ ಬೆಂಗ್ಳೂರಿಗೆ ಹೋಗಿದ್ವಿ. ಇವಾಗ ಊರಿಂದ ಬಂದ್ವಿ, ಬೆಂಗಳೂರಿಂದ. ಅದಕ್ಕೆ ನೀ ಎಲ್ಲೋದ್ರು ಅಂತ ಹೇಳ್ಬಿಟ್ಟು ಗೊತ್ತಾಗಲಿಲ್ಲ. ನಿಮ್ಗೇನಾರ ಗೊತ್ತಿದ್ರೆ ಹೇಳ್ತೀರಾ? ಏನಾರ ಹೇಳ್ಬಿಟ್ಟೋದ್ರ ನಿಮಗೆ? ಆಶಿ ಗಂಡ ಅಲ್ವೇ? ಅಯ್ಯೋ, ಅವ್ರ ಕತೆ ಕೊಟ್ಕ. ಅವರು ಮನೆಯ ಮಾರ್ಬಿಟ್ಟು, ಅದೇ ಇಬ್ರಿಗೆ ಪಂಚಾಯತಿನಾಗ ಇಬ್ರಿಗೆ ತೀರ್ಮಾನ ಆಗಿತ್ತಲ್ಲ ನಿಮ್ಗೂ ಅವ್ರಿಗೆ. ಅದನ್ನ ಮಾರ್ಬಿಟ್ಟು ಅದೇ ಇಲ್ಲೇನೆ ಇಲ್ಲಿ ಕೆಳಗಡೆ ನಡ್ಕೊಂಡೋದ್ರೆ ಒಂದು ಮನೆ ಐತಿ. ಅದು ಹಳೆ ಮನೆ ನೆನೆಯ, ಹಳೆ ಕಾಲದ್ದೇ ನೆನೆಯ. ಭಾಳ ಸಂದಕೈತಿ ಮನೆ. ಆ ಮನೆಯ 20 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಕಮ್ಮಿ ರೇಟ್ಗೆ ನೆನೆಯ ಯಾವನ್ ತಗೊಂಡ್ರೆ ಕೊಂಡ್ಕೊಂಡವ್ರಂತೆ. ಆ ಮನೆಯ ಕ್ಲೀನ್ ಮಾಡ್ಕೊಂಡು ಗೃಹ ಪ್ರವೇಶ ಮಾಡ್ತೀವಿ ಅಂತ ಹೇಳ್ಬಿಟ್ಟು 3-4 ದಿನದಿಂದನೂ ಬರೀ ಅದೇ ಕ್ಯಾಮೆನಿಯ ಮಾಡ್ಕೊಂಡವ್ರಿ. ಅಮ್ಮ ಮಗಳು ಇಬ್ರು ವಾಸ ಮನೆ ತಕೊಬಿಟ್ಟವ್ರಿ. ಹಬ್ಬ ಸದ್ಯ. ಹೌದಾ? ಎಲ್ಲಿ ಇಲ್ಲೇ ಪಕ್ಕನಾ? ಅಲ್ಲಿ ಬೇವಿನ ಮರ ಕಾಣಿಸ್ತಾ ಇತ್ತಲ್ಲ, ಆ ಬೇವಿನ ಮರದ ಹತ್ರ ನೆನೆಯ ಅಲ್ಲಿ ನೋಡು. ಅಲ್ಲಿ ಚಿಕ್ಕದಾಗ ಒಂದು ಇದು ಓಣಿ ಕಾಣಿಸ್ತಾ ಇತ್ತು ನೋಡು. ಹಂಗ ಹೋದ್ರೆ ನೆನೆಯ ಅಲ್ಲೇ ನೆನೆಯ ಐತೆ. ಓ, ಗೊತ್ತಾಯ್ತು. ಹೋಯ್ತಿವಿ. ಹೆಂಗ ಕಡ್ರಪ್ಪ, ಸುಖವಾಗಿರ್ರಿ. ಹೆಂಗೋ ಶಾರದಿ ಒಳ್ಳೆ ಅತ್ತೆ ಸಿಕ್ಕವಳೆ. ಹೆಂಗೋ ಬಡ್ದು ಬ್ಯಾಟೆ ಆಡ್ಕೊಬಿಟ್ಟು ಬಂದು ಹಾಕ್ತಾಳೆ. ನಿಮ್ಗೆ ಏನು ತೊಂದ್ರೆ ಇಲ್ಲ. ನೀವು ಪ್ಯಾಟೆಗಳರಲ್ವಾ, ಹೆಂಗೋ ಸಂದಕ್ಕಿರಿ. ಸರಿನಾ? ಹೋಗ್ರಿ. ಒಬ್ಬ ಸದ್ಯ. ನಾನಂತೂ ಎಲ್ಲಿ ಎಲ್ಲ 20 ಲಕ್ಷ ಖರ್ಚು ಮಾಡ್ಬಿಟ್ಟು ಬಡ್ದು ಬಾಯಿಗೆ ಹಾಕೊಂಡೆಲ್ಲ ಹಾಳು ಮಾಡೋರು ಅಂತ ಅನ್ಕೋತಾ ಇದ್ದೆ. ಅಪ್ಪ ದೇವ್ರೆ, ಸದ್ಯ ಕೊನೆಗೊಂದ್ವೆ ದೇವ್ರು ದೊಡ್ಡನ್ ನೋಡು. ಹೆಂಗೋನು ಕೊಂಡ್ಕೊಂಡವ್ರಲ್ಲ ಮನೆನೇನಿಯ. ಮಗ, ನಾವೇನು ಬೀದಿಗೆ ಬೀಳಕ್ಕಿಲ್ಲ, ಬಾರ್ಲ ಅವ್ರ ಮಂತಕ್ಕೇನಿಯ ಹೋಗಿ ನಾವು ಅಲ್ಲೇನಿಯ ಇದು ಬಿಡೋಣ. ಬಾ ಹೋಗನಿ. ಕಣಮ್ಮ, ನಾನು ಹೇಳ್ಕೊಟ್ಟಿದ್ದೆಲ್ಲ ಗಿಫ್ಟಿ ಐತೆ ತಾನೇ. ನಾನು ಏನು ಹೇಳ್ಕೊಟ್ಟಿದ್ದೀನೋ ಅದನ್ನೇ ನೀನು ಅವ್ರ ಮುಂದೆ ಹೇಳ್ಬೇಕು. ಸರಿ ಕಣಮ್ಮ, ಆಯ್ತು. ನಡಿ ಹೋಗೋಣ. ಮಗಳೇ, ಸರ್ನ ಬಾಮಿ. ಅಯ್ಯೋ, ನೀನಂತೂ ಅದು ಯೋಸತ್ ರೆಡಿ ಆಯ್ತೋ ಏನೋ ನಾ ಕಾಣೆ. ಸರ್ನ ಬಾ. ಹೋಗಿ ಮನೆಗೆ ಏನಾರು ಬೇಕೋ ಐಟಮ್ ಎಲ್ಲ ತಗೊಬಿಟ್ಟು ಬಂದು ದಿನ ಯಾರು ಹೋಟ್ಲ ತಿಂತಾರೆ ಇವತ್ತಿಂದ ನಿಯತ್ತಾಗೆ ಶುರು ಮಾಡ್ಕೊಬಿಡೋಣ. ಇವತ್ತಿಂದ ನಿಯ ಕ್ಯಾಮೆ ಮಾಡಕ್ಕೆ. ಬಿಗ್ರೆ ಅತ್ತೆ, ಅತ್ತೆ ಚೆನ್ನಾಗಿದ್ದೀರಾ ಅತ್ತೆ? ಎಲ್ಲ ಕಳ್ ನನ್ ಮಗನೇ. ಅತ್ತೆ ಅಂತ ಬಂದ್ಬಿಟ್ಟಿದ್ಯಲ್ಲ ಇವಾಗ. ಬೊಡ್ಡ ಇದ್ದ ಕಳ್ಳ ಇದ್ದ. ನನ್ನ ಮಗಳು ಬ್ಯಾಡ ಅಂತ ಹೇಳ್ಬಿಟ್ಟು ಯಾವಳನ್ನ ಹೋಗಿ ಕೊಟ್ಗಳ ಗಂಟ ಕಟ್ಬಿಟ್ಟು ಇವಾಗ ಏನಕ್ಕೆ ಬಂದಿದ್ಯಾ? ಓಹೋ, ಅದೇ ಜಮೀನ್ ಐತಲ್ಲ, ಜಮೀನ್ ಮಾರನಿ. ಜಮೀನಾಗೆ ಎಲ್ಲನೂ ಜೀವನ ಮಾಡನಿ ಅಂತ ಹೇಳ್ಬಿಟ್ಟು ಪೀನಲ್ ಮಾಡ್ಕೊಂಡು ಬಂದಿದ್ಯಲ್ವಾ. ಆ ಮನೆಯೊಳಗೆ ಇಕ್ಕಕ್ಕೆ ಅಂತ ಹೇಳ್ಬಿಟ್ಟು ನಾನೇನು ಕೊಡ್ತೀನಿ ಅಂತ ಅನ್ಕೊಬಿಟ್ಟ. ನಿಂಗೆ ಸೈನ್ ಕೊಡಕ್ಕಿಲ್ಲ, ಹಂಗೆ ಇದ್ದಿರ್ಬೇಕು. ನನ್ನ ಮಗಳಿಗೆ ಡೈವರ್ಸ್ ಕೊಡ್ತೀಯಲ್ಲ, ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಇವಮ್ಮ ಜೊತೆಯಾಗಿರೋ ಫೋಟೋ ಹಾಕ್ಬಿಟ್ಟು ನಮ್ಮ ಸಂಸಾರ ಅಂತ ಹೇಳ್ಬಿಟ್ಟು ಹಾಕ್ತೀರಾ ಹಾಡುಗಳನ್ನ. ಹಾಕಿ ಅದು ಹೆಂಗೆ ಹಾಕ್ತಿರೋ ಹಾಕಿ ನೋಡೇ ಬಿಡ್ತೀನಿ. ಬಂದ್ಬಿಟ್ರು ಇವಾಗ. ಇದು ನಮ್ಮನೆ. ಈ ಮನೆಯಾಗೆ ನನ್ನ ಎಡಗಾಲ ಹೆಜ್ಜೆ ಕುದ್ರಿ ಅಂದ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ. ಒಯ್ತಾ ಇರ್ರಿ ಇಲ್ಲಿಂದ. ಯಾರಮ್ಮ ಬಂದವ್ ನೋಡ್ಬಾ, ನಿನ್ನ ಮಾಜಿ ಗಂಡ. ಅತ್ತೆ, ನೀವೇನ್ ಹೇಳ್ತಾ ಇದ್ದೀರಾ ಅಂತ ನನಗೆ ನೆನಪೇ ಆಗ್ತಿಲ್ಲ ಅತ್ತೆ. ಏನತ್ತೆ ಈ ತರ ಹೇಳ್ತಾ ಇದ್ದೀರಾ? ನಾನು ಮದ್ವೆ ಆಗಿರೋದು ಆಶುನ ಅಲ್ವಾ ಅತ್ತೆ? ಇದೇನತ್ತೆ ನೀವು ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ಇಲ್ಲ, ನಮ್ ಕಿವಿಗೆ ಹೂ ಇಕ್ಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ಯಾ ಏನೋ? ಏಕಿತ ಶಾರದಿಗೂ ಆಶಿಗೂ ಯಾರು ಮೋಸ ಮಾಡಕ್ಕಾಗಿಲ್ಲ. ಒಯ್ತಾ ಇರ್ಲಿಂದ ಸುಮ್ಕೆನೆನಿಯಾ. ಅಮ್ಮ, ಇದೇನಾಗೈತೆ? ಯಾಕೆ ಅತ್ತೆ ಎಲ್ಲರೂ ಈ ತರ ಮಾತಾಡ್ತಾವ್ರೆ? ಅತ್ತೆ ನನ್ಗೆ ಎಷ್ಟೆಲ್ಲ ಬೆಲೆ ಕೊಡೋರು, ನಾನು ಎಷ್ಟೆಲ್ಲ ಇಷ್ಟ ಕೊಡೋರಮ್ಮ. ಆದ್ರೆ ಅತ್ತೆ ಯಾಕಮ್ಮ ಇವತ್ತು ಹೆಂಗೋ ಮಾತಾಡ್ತಾರಲ್ಲಮ್ಮ ಅತ್ತೆ? ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲಮ್ಮ ನನ್ಗಂತೂ. ಏನಾಯ್ತಮ್ಮ? ಮಗನೇ, ನಿನಗೆ ತಲೆಗೆ ಏಟ್ ಬಿದ್ಬಿಟ್ಟು ನಿನಗೆ ನಿನ್ನ ಹೆಂಡ್ತಿನ ನಿಮ್ಮ ಅತ್ತೆನ ಎಲ್ಲಾರನ್ನೂ ಮರ್ತೋಗ್ಬಿಟ್ಟಿದ್ದೆ ನೀನು. ಆಮೇಲೆ ಇನ್ನೊಬ್ಬಳು ಯಾರನ್ನ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಅದೇನು ಆಗೋಯ್ತು ಹೇಳು. ಅದಕ್ಕೆ ಅವರು ಬೇಜಾರು ಮಾಡ್ಕೊಂಡವ್ರೆ. ನಿನಗೆ ಹಳೆದೆಲ್ಲ ಎಲ್ಲನೂ ನೆನಪಿಲ್ವಲ್ಲ, ಅದಕ್ಕೇನೆ ಹಂಗೆ ಆಗೋಗ್ಬಿಟ್ಟೈತೆ ಅಷ್ಟೇ. ಈಗೆಲ್ಲ ನೆನಪು ಬಂದೈತಲ್ಲ ಶಾರದಿ. ಹಿಂಗೆ ಅನ್ಕೋಬೇಡ. ನನ್ನ ಮಗನಿಗೆ ಈಗ ತಲೆಗೆ ಏಟ್ ಬಿದ್ಬಿಟ್ಟು ಎಲ್ಲ ಮರ್ತೋಗ್ಬಿಟ್ಟಿತ್ತಲ್ಲ, ಕಾರಾಗ ಆಕ್ಸಿಡೆಂಟ್ ಆಗ್ಬಿಟ್ಟು. ಇವಾಗ ಎಲ್ಲನೂ ನೆನಪು ಎಲ್ಲ ಗೆಪ್ತಿನೂ ಬಂದ್ಬಿಟ್ಟೈತೆ ಅವ್ನಿಗೆ ಇವಾಗ. ಇವಳೆ ನನ್ನ ಹೆಂಡ್ತಿ, ಇವಳೆ ನನ್ನ ಅತ್ತೆ ಅಂತ ಹೇಳ್ಬಿಟ್ಟು ಪಾಪ ನನ್ನ ಮಗನಿಗೆ ಗೊತ್ತಾಗ್ಬಿಟ್ಟೈತೆ. ಇನ್ನು
ನೆನ್ನೆ ಅವನಿಗೆ ಗೆಪ್ತಿ ಬಂದಿದ ತಕ್ಷಣನೇ ಹೆಂಗೆಂಗೋ ಆಡ್ಬಿಟ್ಟ. ಅಮ್ಮ ಆಶೆಯಲ್ಲಿ, ಅಮ್ಮ ಆಶೆಯಲ್ಲಿ, ಅಮ್ಮ ಅತ್ತೆಯಲ್ಲಿ, ಅಮ್ಮ ಅತ್ತೆಯಲ್ಲಿ ಅಂತ ಹೇಳ್ಬಿಟ್ಟು ಏನು ಅಮ್ಮಕ್ಕನಾಗ ಬಡ್ಕಾಬಿಟ್ಟ. ಸುಮ್ಕಿನೇನೆ ಸರಿ ಬಾಪ ಕರ್ಕೊಂಡು ಹೋಯ್ತೀನಿ ಅಂತ ಹೇಳ್ಬಿಟ್ಟು ಈಗ ಕರ್ಕೊಂಬಿಟ್ಟು ಬಂದೀವ್ನಿ. ಆಶಾ ಆಶಾ ಚೆನ್ನಾಗಿದ್ಯಾ? ನನಗೇನೋ ನೆನಪಿಗೆ ಎಲ್ಲ ಹೊರಟೋಗ್ಬಿಟ್ಟಿತ್ತು ನನ್ನ ನೆನಪು. ನನಗೇನೋ ಅರ್ಥನೇ ಆಗಲಿಲ್ಲ. ಆದರೆ ನೀನು ನೋಡಿದ್ಮೇಲೆ ನನಗೆ ಈಗ ಅರ್ಥ ಆಗ್ತೈತೆ ಎಲ್ಲನೂ. ಏನು ನಿಮ್ಗೇನು ಅರ್ಥ ಆಗ್ತೈತೆ? ನಿಮ್ಗೆ ಆಕ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆನೂ ನೀವು ನನ್ನೇನು ಪಿರುತಿ ಮಾಡ್ತಾ ಇರಲಿಲ್ಲ ಅಲ್ವಾ? ಅಯ್ಯೋ ಆ ಥರ ಇಲ್ಲ, ನಿನ್ನ ಮೇಲೆ ಜಾಸ್ತಿ ಪ್ರೀತಿ ಇತ್ತು ನನಗೆ. ಆದರೆ ಏನು ಮಾಡ್ತೀಯಾ, ಏನೇನೋ ಆಗೋಗ್ಬಿಡ್ತು ಬಿಡು. ಅದೆಲ್ಲ ಯಾಕೆ ನಿನಗೆ ನಾನು ಪ್ರೀತಿ ವಿಚಾರನ ಹೇಳ್ಬೇಕು ಅಂತಲೇ ಅವತ್ತು ಗಾಡಿನ ಜೋರಾಗಿ ಓಡಿಸ್ಕೊಂಡು ಬರ್ತಾ ಇದ್ದೆ. ಆವಾಗ ಸ್ವಲ್ಪ ಆಕ್ಸಿಡೆಂಟ್ ಆಯಿತು. ಅದಾದಮೇಲೆ ಏನಾಯಿತು ಅಂತಲೇ ಗೊತ್ತಿಲ್ಲ ನನಗೆ. ಯಾವತ್ತು ಆಕ್ಸಿಡೆಂಟ್ ಆಯಿತು ನನಗೆ? ನಿನ್ನೆ ಆಯಿತಾ? ನಂಗೆ ನಿನ್ನೆ ಆಗಿರೋದು ಆಕ್ಸಿಡೆಂಟು, ಮೊನ್ನೆನೋ ಗೊತ್ತಾಗ್ತಿಲ್ಲ ನನಗಂತೂ. ಇಲ್ಲ, ನಿಮ್ಗಾಗಲೇ ಆಕ್ಸಿಡೆಂಟ್ ಆಗ್ಬಿಟ್ಟು ಸುಮಾರು 7-8 ತಿಂಗಳು ಮ್ಯಾಲಾಯ್ತು. ಅಯ್ಯೋ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಆಶಾ. ಐ ಆಮ್ ರಿಯಲಿ ಸಾರಿ ಆಶಾ. ಇನ್ಮೇಲೆ ನಾನು ನೀನು ಖುಷಿಯಾಗಿ ಇದ್ಬಿಡೋಣ. ನಿನ್ನ ಚೆನ್ನಾಗಿ ನೋಡ್ಕೋತೀನಿ ನಾನು, ಓಕೆನಾ? ನಮ್ಮ ಜಮೀನಿತ್ತಲ್ಲ, ಅಲ್ಲಿ ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಓಡಾಡ್ತಾ ಇದ್ನಲ್ಲ, ಇನ್ಮೇಲೂ ನಾನು ಫ್ಯಾಕ್ಟ್ರಿನ ಕಟ್ತೀನಿ, ಓಕೆನಾ? ನೀನು ನನಗೆ ಸಪೋರ್ಟಾಗಿ ನಿಂತ್ಕೋತೀಯ ಅಲ್ವಾ? ನೀವು ನಿಜ ಹೇಳ್ತಾ ಇದ್ದೀರಾ? ನೀವು ನಿಜವಾಗೂ ನಾನು ಇಷ್ಟಪಡ್ತಾ ಇದ್ದೀರಾ? ನಿಜವಾಗೂ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಆಶಾ. ಐ ಲವ್ ಯು ಸೋ ಮಚ್ ಆಶಾ. ಅಮ್ಮ, ನನ್ನ ಗಂಡ ಐ ಲವ್ ಯು ಹೇಳ್ತಾನೆ ಕಣಮ್ಮ. ರಾಹುಲ್, ನಿಜ ನಿನಗೆ ನಾನಂದ್ರೆ ಇಷ್ಟನಾ? ನಿಜವಾಗೂ ಇಷ್ಟನೇ. ಇಬ್ಬರು ಸೇರಿ ಒಂದು ಫ್ಯಾಕ್ಟ್ರಿ ಕಟ್ಟೋಣ. ಫ್ಯಾಕ್ಟ್ರಿ ಕಟ್ಬಿಟ್ಟು ಅದನ್ನು ದೊಡ್ಡದಾಗಿ ಬೆಳೆಸೋಣ. ಆಮೇಲೆ ನಾವೆಲ್ರಿಗೂ ಕೆಲಸ ಕೊಡೋಣ, ಎಲ್ರೂ ಕೆಲ್ಸಕ್ಕೆ ಇಟ್ಕೊಳ್ಳೋಣ. ಏನಂತೀಯ? ಹಾ, ನೀವು ಹೇಳ್ದಂಗೆ ಆಯ್ತು. ಸದ್ಯ ನಿಮ್ಗೆ ಹಳೆದೆಲ್ಲ ನೆನಪಾಗ್ಬಿಟ್ಟು ಒಳ್ಳೇದೇನೆ ಆಯ್ತು. ಹಬ್ಬಬ್ಬ, ನಾನು ನನ್ನ ಗಂಡ ಕೈ ಬಿಟ್ಟು ಹೊರಟೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ತುಂಬಾನೇ ಬೇಜಾರಾಗೋಗ್ಬಿಟ್ಟಿತ್ತು ನನಗಂತೂ. ಇವತ್ತು ನೀವು ಸಿಕ್ಬಿಟ್ಟು ನನಗೆ ಭಾಳ ಖುಷಿ ಆಗ್ತೈತೆ ರೀ. ಇನ್ಮೇಲಾದ್ರೂ ನಾವು ಗಂಡ ಹೆಂಡತಿ ಥರ ಇಬ್ರು ಖುಷಿಯಾಗಿ ಬಾಳೋಣ. ಮೊದಲಿಂದನೂ ನನಗೆ ನೀವಂದ್ರೆ ಇಷ್ಟನೇ. ನಿಮ್ಗೇನೆ ನನ್ನ ಕಂಡ್ರೆ ಇಷ್ಟನೇ ಆಗ್ತಿರಲಿಲ್ಲ, ಒಳ್ಳೆ ಗರಂ ಅಂತ ಇರ್ತಾ ಇದ್ರಿ. ಆದರೆ ಇವಾಗ ನಿಮ್ಗೂ ನಾನಂದ್ರೆ ಇಷ್ಟ ಆಗೋಗ್ಬಿಟ್ಟಿದ್ದೀನಿ ಅಲ್ವಾ? ನನಗೆ ಗೊತ್ತು ನಾನು ಅಂದರೆ ನಿಮಗೆ ಭಾಳ ಇಷ್ಟ ಅಂತ ಹೇಳ್ಬಿಟ್ಟು. ಐ ಲವ್ ಯು ಸೋ ಮಚ್. ನನ್ನ ಕ್ಷಮಿಸ್ಬಿಡಿ ಅತ್ತೆ, ನನ್ನ ತಪ್ಪಾಯಿತು. ನನಗೆ ಅವಾಗ ಏನೋ ಗೊತ್ತಿಲ್ಲದೆ ಏನೋ ಮಾಡಿರ್ತೀನಿ ಅಷ್ಟೇ. ಅದಾದಮೇಲೆ ನನಗೆಲ್ಲ ಅರ್ಥ ಆಯಿತು ಅತ್ತೆ. ಇವಾಗ ನನಗೆ ಬಹಳ ಅರ್ಥ ಆಗೋಗ್ಬಿಟ್ಟೈತೆ. ನನಗೆ ಆಶನ ಜೊತೆ ಇರಬೇಕು ಅಂತ ತುಂಬ ಅನ್ಸೈತೆ. ಇನ್ಮೇಲೆ ನಾನು ಆಶಾ ಖುಷಿಯಾಗಿರ್ತೀವಿ ಅತ್ತೆ. ಅಪ್ಪ, ನನ್ನ ಮಗಳು ಖುಷಿಯಾಗಿರ್ತಾಳೆ ಅಂದ್ರೆ ನಾನು ಬ್ಯಾಡ ಅಂತೀನ? ನನಗೂ ಇದೇ ಬೇಕಿರೋದು. ಗಂಡನ ಬಿಟ್ಬಿಟ್ಟು ಹೆಣ್ಮಗಳು ಎಷ್ಟು ದಿನ ಅಂತ ತಾನೇ ಇರೋಕ್ಕಾಯ್ತದೆ? ನೀನೇ ಹೇಳು, ಇರೋಕ್ಕಾಗಕ್ಕಿಲ್ಲ ಅಲ್ವಾ? ಅದಕ್ಕೆ ನೀಯ ದೇವರು ಒಳ್ಳೇದು ಮಾಡ್ಲಿ ಕಣಪ್ಪ ನಿಮ್ಮಿಬ್ರಿಗೂ. ಇದೇ ಮನೆನಾ? ಇದೇನು ಬಾಡಿಗೆನಾ ಏನತ್ತೆ? ಇಲ್ಲ ಕಣಪ್ಪ, ನನ್ನ ಮಗಳ ಹೆಸರಿನಾಗೈತೆ, ಸ್ವಂತಕ್ಕೆ ತಗೊಂಡಿದ್ ಮನೆಯ. ವಾವ್, ತುಂಬ ಚೆನ್ನಾಗಿದೆ ಅತ್ತೆ. ಮನೆ ಮಾತ್ರ ತುಂಬ ಇಷ್ಟ ಆಯಿತು ಅತ್ತೆ. ಇನ್ಮೇಲೆ ನಾವು ಇಲ್ಲೇ ಇರೋಣ ಅತ್ತೆ. ನಾನು ಮತ್ತೆ ಬ್ಯಾಂಕಿಗೆ ಹೋಗ್ಬಿಟ್ಟು ಲೋನ್ ಎಲ್ಲ ತಗೊಂಡು ಫ್ಯಾಕ್ಟ್ರಿ ಕಟ್ಟಕ್ಕೆ ಅಂತ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ ಅತ್ತೆ. ಸರಿ ಕಣಳಿ ಅಂದ್ರೆ ಆಯ್ತು. ಬಾ ಆಶಾ, ಮನೆಯೆಲ್ಲ ತೋರಿಸು. ಹಾ, ಬನ್ನಿ. ಹಬ್ಬ, ಸದ್ಯ ಹೆಂಗೋ ಎಲ್ಲ ಒಳ್ಳೇದಾಯ್ತು. ನನ್ನ ಅಳಿಯಂಗೆ ಹಳೆದೆಲ್ಲ ನೆನಪಾಗ್ಬಿಟ್ಟು ನಮ್ಮ ಯಾಲ್ ಪಿರುತಿ ಎಷ್ಟು ಕುಕ್ಕಿ ಹರಿತೈತೆ. ನನ್ನ ಮಗಂಗೆ ನಾಟಕ ಮಾಡ್ಲಾ ಅಂತ ಹೇಳಿದ್ರೆ ಅಬ್ಬಬ್ಬಬ್ಬಬ್ಬಬ್ಬ ಏನ್ ನಾಟಕ ಮಾಡ್ಬಿಡ್ತಾನೆ. ಈಗ್ರೇ ಹೇಳಿ ಹೆಂಗೋ ಬಿಡಿ, ಏನೋ ಗ್ರಾಚಾರ ಸರಿ ಇರ್ಲಿಲ್ಲ, ಎಲ್ಲ ದೂರ ಆಗೋಗ್ಬಿಟ್ಟಿದ್ವಿ. ಈಗ ಎಲ್ಲ ಒಂದಾಗೋಗ್ಬಿಟ್ವಲ್ಲ, ಅದೇ ನೀನು ನಂಗೆ ಬೋಲ್ ಖುಷಿ ಆಯ್ತೈತೆ ನನ್ಗಂತೂ. ಹಬ್ಬ ದೇವ್ರೆ, ಹಣೆ ಬರೋದಾಗೆ ಹೆಂಗಿದ್ರೆ ಹಂಗೇನೇನಿಯ. ಯಾವಾಗ ಹೆಂಗಾಗಬೇಕು, ಹೆಂಗಿರ್ಬೇಕು, ಯಾರ್ಯಾರು ಯಾವಾಗ ಸೇರಬೇಕು ಅಂತ ಹಣೆಯಾಗಿ ಬರ್ದಿದ್ರೆ ಹಂಗಂಗೇನೇನಿಯ ಸೇರ್ತದೆ ಅಲ್ವೇ? ನನಗಂತೂ ಇವಾಗ ಹೊಸಿ ಸಮಾಧಾನ ಆಯ್ತಾಯ್ತಾ ಪಾ, ಜಾಸ್ತಿ ಸಮಾಧಾನ ಆಯ್ತೈತೆ. ಇನ್ನು ನಾವು ಒಟ್ಟೊಟ್ಟಿಗೆ ಸಂದಕ್ಕೆ ಇರೋಣ. ನಾನು ಇಲ್ಲೇ ಇರ್ತೀನಿ, ನೀವು ನನ್ನ ಮಗ ನಿಮ್ಮ ಮಗಳು ಎಲ್ಲ ಜೊತೆಯಾಗಿ 4 ಜನನು ಇದ್ಬಿಡೋಣ. ಹಂಗೆ ನಮಗೆ ಮೊಮ್ಮಕ್ಕಳಾದ್ರೂ ಎಲ್ಲ ಇಲ್ಲೇ ಆಟ ಆಡ್ಸ್ಕೊಂಡು ಇದ್ಬಿಡೋಣ. ಸರಿ ಬೀಗ್ರೆ, ಆಯ್ತು. ಉರ್ಕೊಳ್ಳೋರೆಲ್ಲ ಉರ್ಕೊಳ್ರಿ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ಉರ್ಕತಿದ್ರಲ್ಲ, ನಂಗೆ ಗೊತ್ತು ನೀವೆಲ್ಲ ಉರ್ಕತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಮಗೆ ಮನೆ ಆಯಿತು. ನನ್ನ ಮಗಳು ಅಳಿಯ ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಇನ್ಮೇಲೆ ಶಾರದಿ ಲೆವೆಲ್ಲೇ ಚೇಂಜು, ಫುಲ್ಲು ಟಾಪು. ನೋಡ್ತಾ ಇರ್ರಿ, ವೆಯ್ಟ್ ಆ್ಯಂಡ್ ವಾಚ್. ಶಾನೆ ಟಾಪಗೌಳೆ ಈ ಶಾರದಿ, ಶಾನೆ ಟಾಪಗೌಳೆ.